ಜನವರಿ 15 ಗುರುವಾರ ಮಕರ ಸಂಕ್ರಾಂತಿ ಹಬ್ಬದಂದು ಯಾವ ದಾನಗಳನ್ನು ಮಾಡಬೇಕು? ಸ್ನಾನದ ನೀರಿಗೆ ಯಾವ ವಸ್ತು ಬೆರೆಸಿ ಸ್ನಾನ ಮಾಡಬೇಕು? ಸಂಕ್ರಾಂತಿ ದಿನ ಮಾಡುವ ದಾನಗಳಿಂದ ಯಾವೆಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ಈಗ ತಿಳಿಯೋಣ. ಮಕರ ಸಂಕ್ರಾಂತಿ ಹಬ್ಬದಂದು ಮಾಡಬೇಕಾದ ಮೊದಲ ಕೆಲಸ ಎಂದರೆ ಅದು ಸ್ನಾನ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಸದಸ್ಯರು ಸ್ನಾನವನ್ನು ಮಾಡಬೇಕು. ಆದಷ್ಟು ಪುಣ್ಯ ನದಿಗಳ ಸ್ನಾನ, ಪುಣ್ಯಕ್ಷೇತ್ರಗಳ ನೀರಿನಿಂದ ಸ್ನಾನ ಮಾಡಬೇಕು. ಇಲ್ಲವಾದರೆ ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಹಾಗೂ ಕಪ್ಪು ಎಳ್ಳನ್ನು ಬೆರೆಸಿಕೊಂಡು ಸ್ನಾನ ಮಾಡಬೇಕು. ಇದರಿಂದ ವರ್ಷ ಪೂರ್ತಿ ದೇವತೆಗಳ ಅನುಗ್ರಹ, ಸೂರ್ಯ ದೇವರ ಅನುಗ್ರಹ ನಿಮಗೆ ಸಿಗುತ್ತದೆ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ಅತಿಯಾದ ಬಿಸಿ ನೀರಿನಿಂದ ಸ್ನಾನ ಮಾಡಬೇಡಿ. ಮಕರ ಸಂಕ್ರಾಂತಿಯ ದಿನ ತೈಲ ಸ್ನಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ದೇಹಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿ. ಸ್ನಾನ ಆದ ನಂತರ ಮನೆ ಬಾಗಿಲಿಗೆ ಹಸಿರು ತೋರಣವನ್ನು ಕಟ್ಟಿ ಮನೆಯ ಮುಂದೆ ವಿಶೇಷ ರಂಗೋಲಿಗಳನ್ನು ಬರೆದು ಆ ರಂಗೋಲಿಯನ್ನು ಕೂಡ ದೇವತಾ ಸ್ವರೂಪವಾಗಿ ಭಾವಿಸಿ ಅಲಂಕಾರ ಮಾಡಬೇಕು. ರಂಗೋಲಿಗೆ ಅರಿಶಿನ, ಕುಂಕುಮ, ಪುಷ್ಪಗಳಿಂದ ಅಲಂಕಾರ ಮಾಡಿ ಮನೆಗೆ ದೇವತೆಗಳ ಪ್ರವೇಶ ಆಗಲೆಂದು ಬೇಡಿಕೊಳ್ಳಿ. ರಂಗೋಲಿ ಬರೆದ ನಂತರ ಆಕಾಶದಲ್ಲಿ ಸೂರ್ಯ ಬರುವುದನ್ನು ಕಾದು ಸೂರ್ಯನ ದರ್ಶನ ಮಾಡಿ ವರ್ಷ ಪೂರ್ತಿ ಆಯಸ್ಸು, ಆರೋಗ್ಯ, ಯಶಸ್ಸು ಸಿಗಲೆಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ಸಂಕ್ರಾಂತಿಯ ದಿನದಂದು ದೇವರ ಕೋಣೆಯಲ್ಲಿ ವಿಗ್ರಹಗಳಿಗೆ, ಫೋಟೋಗಳಿಗೆ ಗಂಧ, ಕುಂಕುಮದ ಬೊಟ್ಟು, ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ದೀಪಕ್ಕೆ ಹಸುವಿನ ತುಪ್ಪವನ್ನು ಹಾಕಿ ದೀಪ ಬೆಳಗಿಸಬೇಕು. ಎಳ್ಳು, ಬೆಲ್ಲವನ್ನು, ಸಿಹಿ ಪೊಂಗಲನ್ನು ದೇವರ ಮುಂದಿಟ್ಟು ಪೂಜೆ ಆದ ನಂತರ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಎಳ್ಳು ಬೆಲ್ಲವನ್ನು ತಿನ್ನಿಸುತ್ತಾ ಒಳ್ಳೆಯ ಮಾತುಗಳನ್ನಾಡಬೇಕು. ನೀವು ರೈತರಾಗಿದ್ದರೆ ಬೆಳೆದ ಬೆಳೆಗಳಲ್ಲಿ ಸ್ವಲ್ಪ ಬೆಳೆಯನ್ನು ದೇವರ ಮುಂದಿಟ್ಟು ಪೂಜೆ ಮಾಡಿಕೊಳ್ಳಿ. ಮನೆಯಲ್ಲಿ ದೇವರ ಪೂಜೆ ಮಾಡಿದ ಮೇಲೆ ದೇವತಾ ದರ್ಶನವನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಬೇಕು. ಅಂದರೆ ಮನೆಗೆ ಸಮೀಪದಲ್ಲಿರುವ ದೇವಾಲಯಗಳಿಗೆ ತೆರಳಿ ಕುಟುಂಬ ಸಮೇತರಾಗಿ ದೇವರ ದರ್ಶನ ಮಾಡಬೇಕು. ಮಕರ ಸಂಕ್ರಾಂತಿಯ ದಿನ ಯಾರು ಸೂರ್ಯ ಭಗವಂತನ ಹೆಸರನ್ನು ಹೇಳಿ ದಾನಗಳನ್ನು ನೀಡುತ್ತಾರೋ ಅವರಿಗೆ ವರ್ಷ ಪೂರ್ತಿ ಅದೃಷ್ಟ, ಐಶ್ವರ್ಯ, ಆಯಸ್ಸು ಸಿಗುತ್ತದೆ. ಹಬ್ಬದ ದಿನ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಕುಂಬಳಕಾಯಿಯನ್ನು ದಕ್ಷಿಣೆ ಸಮೇತ ದಾನವಾಗಿ ನೀಡಿದರೆ ಭೂಮಿಗೆ ಸಂಬಂಧಪಟ್ಟಂತಹ ದೋಷಗಳು ದೂರವಾಗುತ್ತದೆ. ಮನೆ ಖರೀದಿ ಮಾಡಲು, ಮನೆ ಕಟ್ಟಿಸಲು, ಭೂಮಿ ಖರೀದಿ ಮಾಡಲು ಭೂಮಿಯ ವಿಚಾರವಾಗಿ ಕೋರ್ಟ್ ಕೇಸ್ಗಳು ನಡೆಯುತ್ತಿದ್ದರೆ ಆ ಎಲ್ಲ ಕಷ್ಟದಿಂದ ಹೊರಬರಬಹುದು. ಮಕರ ಸಂಕ್ರಾಂತಿಯ ದಿನದಂದು ಪ್ರತಿಯೊಬ್ಬರು ಕುಂಬಳಕಾಯಿಯನ್ನು ದಾನವಾಗಿ ನೀಡಿ ಭೂಮಿ ಸಮಸ್ಯೆ ಅಷ್ಟೇ ಅಲ್ಲದೆ ಮಾಡಿದ ಪಾಪ ಕರ್ಮಗಳೆಲ್ಲವೂ ಈ ದಾನದಿಂದ ದೂರವಾಗುತ್ತದೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣು ದೇವರ ಅನುಗ್ರಹ ಈ ದಾನದಿಂದ ಸಿಗುತ್ತದೆ. ಸಂಕ್ರಾಂತಿಯ ದಿನ ಮಾಡಬೇಕಾದ ಅತಿ ಮುಖ್ಯ ದಾನವೆಂದರೆ ಅದು ಮೊಸರಿನ ದಾನ. ಏಕೆಂದರೆ ಪೂರ್ವಕಾಲದಲ್ಲಿ ದ್ರೋಣಾಚಾರ್ಯರು ಕಷ್ಟಕಾಲದಲ್ಲಿದ್ದಾಗ ಅವರ ಪತ್ನಿಯಾದ ಕೃಪಿಯು ಒಬ್ಬ ಮುನಿಗಳ ಸಲಹೆಯಂತೆ ಮೊಸರನ್ನು ದಾನವಾಗಿ ನೀಡಿ ಅಷ್ಟ ಐಶ್ವರ್ಯಗಳನ್ನು ಪಡೆದಿದ್ದರು. ಕಷ್ಟಗಳಿಂದ ಮುಕ್ತರಾಗಿ ಸುಖ ಜೀವನವನ್ನು ಕಂಡಿದ್ದರು. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟಗಳಿವೆ. ಬಡತನ ದೂರವಾಗಲು, ಸಂಪತ್ತು ವೃದ್ಧಿಯಾಗಲು ಸಂಕ್ರಾಂತಿಯ ದಿನ ಮೊಸರನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಸಂಕ್ರಾಂತಿಯ ದಿನ ಮಾಡಬೇಕಾದ ಮತ್ತೊಂದು ಮುಖ್ಯ ದಾನವೆಂದರೆ ಅದು ತಿಲದಾನ. ತಿಲ ಎಂದರೆ ಎಳ್ಳು. ಮಕರ ಸಂಕ್ರಮಣ ದಿನದಂದು ಎಳ್ಳಿನ ದಾನ ನೀಡಿದರೆ ಜನ್ಮ ಜನ್ಮಗಳ ಪಾಪಗಳು ನಶಿಸಿ ಹೋಗುತ್ತದೆ. ಭಗವಾನ್ ಶನಿಯ ದೋಷಗಳು ದೂರವಾಗುತ್ತದೆ. ನವಗ್ರಹಗಳ ಅನುಗ್ರಹ ಸಿಗುತ್ತದೆ. ಸೂರ್ಯ ದೇವರು ಪ್ರಸನ್ನಗೊಂಡು ನೀವು ಕೇಳಿದ ಕೋರಿಕೆಗಳನ್ನೆಲ್ಲ ನೆರವೇರಿಸುತ್ತಾನೆ. ಎಳ್ಳಿನ ದಾನವನ್ನು ಮಕರ ಸಂಕ್ರಾಂತಿಯ ದಿನದಂದು ಮರೆಯದೆ ಮಾಡಿ. ಆರ್ಥಿಕ ಸಮಸ್ಯೆಗಳು ಕಾಡುತ್ತಿದ್ದರೆ, ಅದೆಷ್ಟೋ ವರ್ಷಗಳಿಂದ ದಾರಿದ್ರ್ಯವನ್ನು ನೋಡುತ್ತಿದ್ದರೆ ಮಕರ ಸಂಕ್ರಾಂತಿ ದಿನದಂದು ಅವಶ್ಯಕತೆ ಇದ್ದವರಿಗೆ, ನಿರ್ಗತಿಕರಿಗೆ ತಪ್ಪದೆ ವಸ್ತ್ರದಾನವನ್ನು ಮಾಡಿ. ಶ್ರೇಷ್ಠ ದಾನಗಳಲ್ಲಿ ವಸ್ತ್ರದಾನವೂ ಒಂದು. ಈ ದಾನ ನೀಡಿದರೆ ಬಡತನ, ಆರ್ಥಿಕ ಸಮಸ್ಯೆಗಳು ಕಳೆದು ದೇವರ ಅನುಗ್ರಹ ಸಿಗುತ್ತದೆ. ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಅಲೆಯೂ ಬರುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ನಿಮ್ಮ ಪೂರ್ವಿಕರನ್ನು ಸ್ಮರಿಸಿ ಪಿತೃತರ್ಪಣವನ್ನು ಬಿಡಬೇಕು. ಈ ದಿನ ದೇವತೆಗಳಿಗೆ ಬಿಳಿ ಎಳ್ಳಿನಿಂದ ತರ್ಪಣವನ್ನು ನೀಡಿದರೆ ಪಿತೃದೇವತೆಗಳಿಗೆ ಕಪ್ಪು ಎಳ್ಳಿನಿಂದ ತರ್ಪಣವನ್ನು ಬಿಡಬೇಕು. ಮಕರ ಸಂಕ್ರಾಂತಿ ಎಂದು ನೀವು ಮಾಡುವ ದಾನಗಳನ್ನು ಪೂರ್ವಿಕರು ಗಮನಿಸುತ್ತಾರೆ. ದಾನಗಳನ್ನು ಮಾಡುವುದರ ಜೊತೆಗೆ ಸಂಕ್ರಾಂತಿಯಂದು ಪೂರ್ವಿಕರನ್ನು ನೆನೆದರೆ ನಿಮ್ಮ ವಂಶಕ್ಕೆ ಇರುವ ಪಿತೃಶಾಪಗಳು, ದೋಷಗಳು ದೂರವಾಗಿ ಮದುವೆ ತಡ, ಸಂತಾನ ತಡ, ಹಣಕಾಸಿನ ಬಾಧೆಗಳು ದೂರವಾಗುತ್ತದೆ. ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರುತ್ತಾರೆ. ಮಕರ ಸಂಕ್ರಮಣ ದಿನದಂದು ನಾವುಗಳು ಎಳ್ಳು ಬೆಲ್ಲವನ್ನು ಹಂಚಿಕೊಳ್ಳುವುದರ ಜೊತೆಗೆ ಗೋಮಾತೆ
ಗೋಮಾತೆಗೂ ತಿನ್ನಿಸಬೇಕು. ಗೋವಿನ ಪಾದಗಳನ್ನು ನಿಮ್ಮ ಕೈನಿಂದ ತೊಳೆದು ಅರಿಶಿನವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ ತಯಾರಿಸಿದ ಸಿಹಿ ಪೊಂಗಲ್ ಜೊತೆಗೆ ಎಳ್ಳು ಬೆಲ್ಲವನ್ನು ಸೇರಿಸಿ ಗೋಮಾತೆಗೆ ತಿನ್ನಿಸಿದರೆ ಸಕಲ ದೇವತಾ ಅನುಗ್ರಹ ಸಿಗುತ್ತದೆ. ಈ ದಿನ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಪಠಿಸಬೇಕು. ಸೂರ್ಯ ಗಾಯತ್ರಿ ಮಂತ್ರವನ್ನು ಮಕರ ಸಂಕ್ರಾಂತಿಯ ದಿನ 108 ಬಾರಿ ಪಠಿಸಿದರೆ ನಿಮ್ಮಷ್ಟು ಭಾಗ್ಯವಂತರು ಮತ್ತೊಬ್ಬರಿಲ್ಲ. ಏಕೆಂದರೆ ಸಂಕ್ರಮಣದ ದಿನ ಸೂರ್ಯದೇವರನ್ನು ನೆನೆದು ಮಾಡುವ ಯಾವುದೇ ಮಂತ್ರ, ಜಪ, ಅನುಷ್ಠಾನಗಳು ವರ್ಷ ಪೂರ್ತಿ ಅದೃಷ್ಟ, ದೈವಬಲ ಸಿಗುವಂತೆ ಮಾಡುತ್ತದೆ. ಇದರಿಂದ ಎಷ್ಟೇ ಕಠಿಣ ಕಷ್ಟಗಳು ಬಂದರೂ ಅದರಿಂದ ಸುಲಭವಾಗಿ ಪಾರಾಗಬಹುದು. ಮನೆ ಮಂದಿಯೆಲ್ಲ ಸಂಕ್ರಾಂತಿಯ ದಿನ ನಿಮ್ಮ ಆಹಾರದಲ್ಲಿ ಕುಂಬಳಕಾಯಿಯನ್ನು ಸೇರಿಸಿಕೊಂಡು ತಿನ್ನಬೇಕು. ಎಳ್ಳನ್ನು ಕೂಡ ಈ ದಿನ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಮನೆಗೆ ಎಳ್ಳನ್ನು ಬೀರಲು ಚಿಕ್ಕ ಮಕ್ಕಳು ಏನಾದರೂ ಬಂದರೆ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಮಕರ ಸಂಕ್ರಾಂತಿಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.